ಮೇ 12 ಮಂಗಳವಾರ ಹನುಮಾನ್ ಜಯಂತಿ. ನಿಮ್ಮ ಅದೃಷ್ಟವನ್ನೇ ಬದಲಿಸಬಲ್ಲ 5 ಶಕ್ತಿಶಾಲಿ ಪರಿಹಾರಗಳು ಈ ವಿಡಿಯೋದಲ್ಲಿದೆ. ಹನುಮಾನ್ ಜಯಂತಿ ಪೂಜಾ ವಿಧಾನ ಮತ್ತು ಪರಿಹಾರಗಳು. ಎಲ್ಲರಿಗೂ ನಮಸ್ಕಾರ. ಈ ತಿಂಗಳ ಮೇ 12ರ ಮಂಗಳವಾರದಂದು ಹನುಮಾನ್ ಜಯಂತಿ ಹಬ್ಬ ಬರಲಿದೆ. ಮಂಗಳವಾರದಂದೇ ಹನುಮಾನ್ ಜಯಂತಿ ಬರುವುದು ಅತ್ಯಂತ ವಿಶೇಷ. ಆದ್ದರಿಂದ ಈ ದಿನ ಮಾಡುವ ಪೂಜೆಗಳಿಗೆ 2ರಷ್ಟು ಪುಣ್ಯ ಫಲ ಲಭಿಸಿ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಶೀಘ್ರವಾಗಿ ಈಡೇರುತ್ತವೆ. ಹನುಮಾನ್ ಜಯಂತಿಯ ಪೂಜಾ ವಿಧಾನ, ಶಕ್ತಿಶಾಲಿ ಪರಿಹಾರಗಳು ಹಾಗೂ ಈ ದಿನ ಮರೆತು ಮಾಡಬಾರದ ತಪ್ಪುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುನ್ನ ವಿಡಿಯೋಗೆ ಲೈಕ್ ಮಾಡಿ, ಜೈ ಭಜರಂಗಬಲಿ ಎಂದು ಕಮೆಂಟ್ ಮಾಡಿ. ಈ ಮೇ 12 ಮಂಗಳವಾರ ಹನುಮಾನ್ ಜಯಂತಿ ಬಂದಿದೆ. ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಬಣ್ಣ ಕೆಂಪು. ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಈ ದಿನ ಬಹಳ ಒಳ್ಳೆಯದು. ಈ ದಿನದ ಪೂಜೆಯಿಂದ ಹನುಮಂತನ ಅನುಗ್ರಹ ತಕ್ಷಣ ಲಭಿಸುತ್ತದೆ. ಮೇ 12ರಂದು ಬೆಳಿಗ್ಗೆ 9:55ರವರೆಗೆ ಮಾತ್ರ ದಶಮಿ ತಿಥಿ ಇರುವುದರಿಂದ ಬೆಳಿಗ್ಗೆ 10 ಗಂಟೆಯೊಳಗೆ ಮನೆಯಲ್ಲಿ ಪೂಜೆ ಮುಗಿಸಿಕೊಳ್ಳಿ. ಮಹಿಳೆಯರು ಬೇಗ ಎದ್ದು ಮನೆ ಸ್ವಚ್ಛಗೊಳಿಸಿ, ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು ಇಟ್ಟು ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕಿ ದೀಪಾರಾಧನೆ ಮಾಡಿ. ಮಂಗಳವಾರದ ದಿನ ಪೂಜಾ ಕೊಠಡಿ ಸ್ವಚ್ಛ ಮಾಡಬಾರದು. ಆದ್ದರಿಂದ ಒಂದು ದಿನ ಮುಂಚಿತವಾಗಿಯೇ ಸ್ವಚ್ಛಗೊಳಿಸಿಡಿ. ಹನುಮಾನ್ ಜಯಂತಿಯ ಅಂಗವಾಗಿ ಶ್ರೀರಾಮ ಮತ್ತು ಆಂಜನೇಯ ಇಬ್ಬರನ್ನೂ ಪೂಜಿಸಬೇಕು. ಆಂಜನೇಯನಿಗೆ ಸಿಂಧೂರವೆಂದರೆ ಬಹಳ ಪ್ರಿಯ. ಆದ್ದರಿಂದ ಸ್ವಾಮಿಯ ಫೋಟೋಗೆ ಸಿಂಧೂರ ಇಟ್ಟು ಪೂಜೆ ಆರಂಭಿಸಿ. ಕೆಂಪು ದಾಸವಾಳ ಅಥವಾ ಕೆಂಪು ಗನ್ನೇರು ಹೂವುಗಳಿಂದ ಅಲಂಕರಿಸಿ. ಈ ದಿನ ನವಧಾನ್ಯಗಳ ದೀಪ ಹಚ್ಚುವುದು ಶ್ರೇಷ್ಠ. ಒಂದು ವೀಳ್ಯದೆಲೆಯ ಮೇಲೆ ನವಧಾನ್ಯಗಳನ್ನು ಹಾಕಿ ಅದರ ಮೇಲೆ ಮಣ್ಣಿನ ಹಣತೆ ಇಟ್ಟು ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ 5 ಬತ್ತಿಗಳಿಂದ ದೀಪ ಬೆಳಗಿ. ಹೀಗೆ ಮಾಡುವುದರಿಂದ ಉತ್ತಮ ಪುಣ್ಯ ಫಲ ಸಿಗುತ್ತದೆ. ಫೋಟೋಗೆ ವೀಳ್ಯದೆಲೆಯ ಮಾಲೆ ಹಾಕಿ ದೀಪಾರಾಧನೆ ಮಾಡಿದರೆ ನಿಮ್ಮ ಪ್ರಾರ್ಥನೆ ನೇರವಾಗಿ ಸ್ವಾಮಿಯನ್ನು ತಲುಪುತ್ತದೆ. ಹನುಮಂತನಿಗೆ ಮಲ್ಲಿಗೆ ಎಣ್ಣೆ ಎಂದರೆ ತುಂಬಾ ಪ್ರೀತಿ. ಲಭ್ಯವಿದ್ದರೆ ಮಲ್ಲಿಗೆ ಎಣ್ಣೆಯಿಂದಲೇ ದೀಪ ಹಚ್ಚಿ ಪೂರ್ಣ ಅನುಗ್ರಹ ಪಡೆಯಿರಿ. ಸಾಮಾನ್ಯವಾಗಿ ಬಿಳಿ ಹತ್ತಿ ಬತ್ತಿ ಬಳಸುತ್ತೇವೆ. ಆದರೆ ಈ ದಿನ ಬತ್ತಿಗೆ ಸ್ವಲ್ಪ ಕುಂಕುಮ ಹಚ್ಚಿ ದೀಪ ಬೆಳಗುವುದು ಒಳ್ಳೆಯದು. ಪೂಜೆಗೂ ಮುನ್ನ ಸಿಂಧೂರ ಬೆರೆಸಿದ ಅಕ್ಷತೆಯನ್ನು ಸಿದ್ಧಪಡಿಸಿಕೊಳ್ಳಿ. ಪೂಜೆಯ ಸಮಯದಲ್ಲಿ ಓಂ ಆಂಜನೇಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಎಂಬ ಶ್ಲೋಕ ಪಠಿಸಿದರೆ ದ್ವಿಗುಣ ಫಲ ಸಿಗುತ್ತದೆ. ನೈವೇದ್ಯವಾಗಿ ಆಂಜನೇಯನಿಗೆ ಇಷ್ಟವಾದ ಬಾಳೆಹಣ್ಣು, ಹೆಸರುಬೇಳೆ ಪಾನಕ, ಅಪ್ಪದಂತಹ ತಿಂಡಿಗಳನ್ನು ಅರ್ಪಿಸಿ ನೈವೇದ್ಯದ ಮೇಲೆ 1 ತುಳಸಿ ದಳವನ್ನು ಇಡಿ. ಇದರಿಂದ ಆರೋಗ್ಯ ಸಮಸ್ಯೆಗಳಿಂದ ಬೇಗ ಚೇತರಿಸಿಕೊಳ್ಳಬಹುದು. ಹನುಮಂತನಿಗೆ ವೀಳ್ಯದೆಲೆ ಪ್ರಿಯವಾದ್ದರಿಂದ ಪೂಜಾ ಕೋಣೆಯಲ್ಲಿ 21 ವೀಳ್ಯದೆಲೆ ಇಟ್ಟು ಪೂಜಿಸಿ. ಎಲೆಯ ಮೇಲೆ ಜೈ ಶ್ರೀರಾಮ್ ಎಂದು ಬರೆದಿರಿ. ಈ ದಿನ ಪ್ರತಿಯೊಬ್ಬರೂ ಕೆಂಪು ದಾರವನ್ನು, ಮೌಲಿ ದಾರ, ನಿಮ್ಮ ಬಲಗೈಗೆ ಕಟ್ಟಿಕೊಳ್ಳಿ. ಪೂಜೆಯಲ್ಲಿಟ್ಟ ಕೆಂಪು ದಾರ ಕಟ್ಟಿಕೊಂಡರೆ ಭವಿಷ್ಯದಲ್ಲಿ ಯಾವುದೇ ಆಪತ್ತು ಬಾರದಂತೆ ಅದು ಕವಚದಂತೆ ರಕ್ಷಿಸುತ್ತದೆ. ವಿವಾಹಿತ ಮಹಿಳೆಯರು ಇಂದು ಕಡ್ಡಾಯವಾಗಿ ತಮ್ಮ ಮಾಂಗಲ್ಯಕ್ಕೆ ಕೇಸರಿ ಬಣ್ಣದ ಸಿಂಧೂರವನ್ನು ಹಚ್ಚಿಕೊಳ್ಳಿ. ಇದರಿಂದ ಪತಿಗೆ ಆಯಸ್ಸು ಹೆಚ್ಚುತ್ತದೆ. ಕೊನೆಯಲ್ಲಿ ರಾಮ ಮತ್ತು ಹನುಮಂತನಿಗೆ ಕರ್ಪೂರದ ಆರತಿ ಬೆಳಗಿ ನಮಸ್ಕರಿಸಿ ಅಕ್ಷತೆ ಹಾಕಿಕೊಂಡು ಪೂಜೆ ಮುಗಿಸಿ. ಈ ದಿನ ತಪ್ಪದೇ ಹನುಮಂತನ ದೇವಸ್ಥಾನಕ್ಕೆ ಹೋಗಿ 11 ಪ್ರದಕ್ಷಿಣೆ ಹಾಕುತ್ತಾ ಓಂ ಹನುಮತೆ ನಮಃ ಎಂದು ಜಪಿಸಿದರೆ ಅಷ್ಟೈಶ್ವರ್ಯ ಸಿದ್ಧಿಸುತ್ತದೆ. ಮಹಿಳೆಯರು ಈ ದಿನ ಉಪವಾಸ ಇರುವುದು ಒಳ್ಳೆಯದು. ಕಠಿಣ ಉಪವಾಸ ಸಾಧ್ಯವಾಗದಿದ್ದರೆ 1 ಹೊತ್ತು ಹಾಲು ಹಣ್ಣು ಸ್ವೀಕರಿಸಬಹುದು. ಮನೆಯಲ್ಲಿ ಧನಾಕರ್ಷಣೆ ಹೆಚ್ಚಲು ಸಾಂಬ್ರಾಣಿ ಧೂಪದ ಮೇಲೆ 2 ಲವಂಗ ಹಾಕಿ ಸ್ವಾಮಿಗೆ ಧೂಪ ತೋರಿಸಿ. ಇದರಿಂದ ದೃಷ್ಟಿ ದೋಷ ನಿವಾರಣೆಯಾಗಿ ಸಂಪತ್ತು ವೃದ್ಧಿಸುತ್ತದೆ. ಮನಸ್ಸಿನಲ್ಲಿ ಯಾವುದೇ ಬಲವಾದ ಕೋರಿಕೆ ಇದ್ದರೆ ಅದನ್ನು ಬಿಳಿ ಕಾಗದದ ಮೇಲೆ ಸಿಂಧೂರದಿಂದ ಬರೆದು ಸ್ವಾಮಿಯ ಪಾದದ ಬಳಿ ಇಟ್ಟು ಪೂಜಿಸಿ. ಅದು ಶೀಘ್ರವೇ ಈಡೇರುತ್ತದೆ. ಮನೆಯ ಮುಂಬಾಗಿಲ ಹೊರಗೆ ಕುಂಕುಮದಿಂದ ಓಂ ಎಂದು ಬರೆಯಿರಿ.
ಇದರಿಂದ ದೃಷ್ಟಿ ದೋಷ ದೂರವಾಗಿ ಶುಭವಾಗುತ್ತದೆ. ಮನೆಯ ಹೊಸ್ತಿಲಿಗೆ ವೀಳ್ಯದೆಲೆಗಳ ತೋರಣ ಕಟ್ಟಿ, ಇದರಿಂದ ಕುಟುಂಬದ ಕಷ್ಟಗಳು ದೂರವಾಗಿ ಸುದಿನಗಳು ಆರಂಭವಾಗುತ್ತವೆ. 11 ವೀಳ್ಯದೆಲೆಗಳನ್ನು ತೆಗೆದುಕೊಂಡು ಪ್ರತಿಯೊಂದರ ಮೇಲೆ ಗಂಧದಿಂದ ಶ್ರೀರಾಮ ಎಂದು ಬರೆದು ಕೆಂಪು ದಾರದಲ್ಲಿ ಮಾಲೆ ಕಟ್ಟಿ ಬಾಗಿಲಿಗೆ ಕಟ್ಟಿ, ಇದರಿಂದ ಆರ್ಥಿಕ ಅಭಿವೃದ್ಧಿ ಹೊಂದುತ್ತೀರಿ. ಇಂದು ಸಂಜೆ 6 ಗಂಟೆಯ ನಂತರ ಮನೆಯ ಮುಂಬಾಗಿಲ ಹೊರಗೆ 2 ದೀಪಗಳನ್ನು ಹಚ್ಚಿ, ಇದರಿಂದ ಲಕ್ಷ್ಮೀ ದೇವಿಯ ಆಗಮನವಾಗುತ್ತದೆ. ಕೋರಿಕೆ ಈಡೇರಲು ಕಾಗದದ ಮೇಲೆ 108 ಬಾರಿ ಶ್ರೀರಾಮ ಎಂದು ಬರೆದು ಅದರ ಮೇಲೆ ಅಕ್ಷತೆ ಹಾಕಿ ಪೂಜಾ ಕೋಣೆಯಲ್ಲಿಡಿ. ಎಂತಹ ಕಷ್ಟವಾದರೂ ನಿವಾರಣೆಯಾಗುತ್ತದೆ. ಸಾಲದ ಬಾಧೆಯಿಂದ ಬಳಲುವವರು ಈ ಹನುಮಾನ್ ಜಯಂತಿಯಂದು ಬಡವರಿಗೆ ದಾಳಿಂಬೆ ಹಣ್ಣುಗಳನ್ನು ದಾನ ಮಾಡಿ ಸಾಲದ ಬಾಧೆ ತಕ್ಷಣ ನಿವಾರಣೆಯಾಗುತ್ತದೆ. ಈ ದಿನ ಮರೆತು ಕೂದಲು ಕತ್ತರಿಸುವುದು ಅಥವಾ ಕ್ಷೌರ ಮಾಡಿಸಿಕೊಳ್ಳುವುದು ಮಾಡಬೇಡಿ. ಇದು ಆಯಸ್ಸನ್ನು ಕಡಿಮೆ ಮಾಡುತ್ತದೆ. ಉಗುರುಗಳನ್ನು ಕತ್ತರಿಸಬಾರದು. ಇದರಿಂದ ಮನೆಯಲ್ಲಿ ಜಗಳ ಮತ್ತು ಆರ್ಥಿಕ ಸಂಕಷ್ಟ ಎದುರಾಗುತ್ತದೆ. ಹಬ್ಬದ ದಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ ಮತ್ತು ಕಬ್ಬಿಣದ ವಸ್ತುಗಳನ್ನು ಖರೀದಿಸಬೇಡಿ. ಇಂದು ಆಂಜನೇಯ ಸ್ವಾಮಿಯ ಭಾವಚಿತ್ರವನ್ನು ಮನೆಗೆ ತರುವುದು ಶ್ರೇಷ್ಠ. ಸ್ವಾಮಿಯು ಸ್ಥಿರವಾಗಿ ಕುಳಿತು ಅಭಯ ಹಸ್ತ ನೀಡುತ್ತಿರುವ ಫೋಟೋ ತಂದರೆ ಮನೆಯಲ್ಲಿ ಸಂಪತ್ತು ಮತ್ತು ಶಾಂತಿ ನೆಲೆಸುತ್ತದೆ. ಶತ್ರುಗಳ ಭಯವಿದ್ದರೆ ಪಂಚಮುಖಿ ಆಂಜನೇಯನ ಫೋಟೋ ಖರೀದಿಸಿ ಮನೆಯ ದಕ್ಷಿಣ ಮುಖವಾಗಿ ಇರಿಸಿ. ಆರೋಗ್ಯ ಸಮಸ್ಯೆಗಳಿದ್ದರೆ ಸಂಜೀವಿನಿ ಪರ್ವತ ಹೊತ್ತಿರುವ ಹನುಮಂತನ ಫೋಟೋ ಮನೆಗೆ ತಂದು ಪೂಜಿಸಿ. ಈ ದಿನ ನೀರಿನಲ್ಲಿ ಕೆಂಪು ಹೂವುಗಳನ್ನು ಹಾಕಿ ಸ್ನಾನ ಮಾಡಿದರೆ ಅದೃಷ್ಟ ಹೆಚ್ಚುತ್ತದೆ. ಕೆಲಸಗಳಲ್ಲಿ ಅಡೆತಡೆ ಅಥವಾ ಕೋರ್ಟ್ ಸಮಸ್ಯೆಗಳಿದ್ದರೆ ಹಸುವಿನ ತುಪ್ಪದ ದೀಪ ಹಚ್ಚಿ ಅದರಲ್ಲಿ 2 ಲವಂಗ ಹಾಕಿ. ಇದು ಅಡೆತಡೆಗಳನ್ನು ನಿವಾರಿಸುತ್ತದೆ. ಕುಜದೋಷ ಇರುವವರು ಅಥವಾ ಮದುವೆ ಪ್ರಯತ್ನದಲ್ಲಿರುವವರು ಸ್ವಾಮಿಗೆ ಕೇಸರಿ ಸಿಂಧೂರ ಅರ್ಪಿಸಿ ಅದನ್ನು ಹಣೆಗೆ ಹಚ್ಚಿಕೊಳ್ಳಿ. ಶನಿ ದೋಷಗಳಿಂದ ಇಬ್ಬಂದಿ ಪಡುವವರು ಉದ್ದಿನ ಬೇಳೆಯ ವಡೆಮಾಲೆಯನ್ನು ಸ್ವಾಮಿಗೆ ಅರ್ಪಿಸಿ. ಶನಿ ಪ್ರಭಾವ ತಕ್ಷಣ ಕಡಿಮೆಯಾಗುತ್ತದೆ. ಹನುಮಂತನಿಗೆ ಕೇಸರಿ ಸಿಂಧೂರ ಪ್ರಿಯವಾದ್ದರಿಂದ ಅದರಿಂದ ಸ್ವಾಮಿಗೆ ಬೊಟ್ಟು ಇಟ್ಟು ಅದೇ ಸಿಂಧೂರವನ್ನು ಮನೆಯ ಮುಖ್ಯದ್ವಾರಕ್ಕೂ ಇಡಿ. ಇದರಿಂದ ದೃಷ್ಟಿ ತಗುಲುವುದಿಲ್ಲ. ಇಂದು ತುಳಸಿ ಕಟ್ಟೆಯನ್ನು ಮನೆಗೆ ತಂದರೆ ವಾಸ್ತು ದೋಷಗಳು ನಿವಾರಣೆಯಾಗುತ್ತವೆ. ಅನವಶ್ಯಕ ಖರ್ಚುಗಳು ಹೆಚ್ಚುತ್ತಿದ್ದರೆ ಒಂದು ಅಶ್ವತ್ಥ ಎಲೆಯ ಮೇಲೆ ಗಂಧದಿಂದ ಶ್ರೀರಾಮ ಎಂದು ಬರೆದು ಅದನ್ನು ನಿಮ್ಮ ಬೀರುವಿನಲ್ಲಿ ಇಡಿ. ಇದರಿಂದ ಆದಾಯ ಹೆಚ್ಚುತ್ತದೆ. ಹನುಮಾನ್ ಜಯಂತಿಯಂದು ಮನೆಯಲ್ಲಿ ಸುಂದರಕಾಂಡ ಪಠಿಸಿದರೆ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ. ಹನುಮಾನ್ ಚಾಲಿಸಾ ಜಪಿಸುವುದು ಕೂಡ ತುಂಬಾ ಒಳ್ಳೆಯದು. ಇಂದು ದೇವಸ್ಥಾನದಲ್ಲಿ ವೀಳ್ಯದೆಲೆ ಪೂಜೆ ಮಾಡಿಸಿದರೆ ತಲೆ ತಲಾಂತರದ ಐಶ್ವರ್ಯ ಲಭಿಸುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.